ಎಲ್ಲರಿಗೂ ಸ್ವಾಗತ. ನಾವಿವತ್ತು ಮಂಗಳೂರಿನ ಕಡೆ ಈ ಸೀಸನ್ ಮುಗಿಯೋವರೆಗೂ ಎಲ್ಲರ ಮನೆಯಲ್ಲೂ ಈ ಪದಾರ್ಥ ಇದ್ದೇ ಇರುತ್ತೆ. ಅದೇನು ಅಂತ ನೋಡೋಣ ಬನ್ನಿ. ಹಾಗೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಒತ್ತಿ, ನನ್ನೆಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಒಂದು ಲೈಕನ್ನು ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೋಡಿ, ಇವತ್ತು ನಾನು ಮಾವಿನ ಹಣ್ಣಿಂದು ಹಸಿ ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದನ್ನು ಮಂಗಳೂರು ಕಡೆ ಹಂಡುಳ್ಳಿ ಅಂತ ಹೇಳ್ತಾರೆ. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೇಲ್ಗಡೆದು ಇದನ್ನು ತೊಳೆದು ತೊಗೊಂಬಂದಿದ್ದೀನಿ ಮಾವಿನ ಹಣ್ಣ. ಮೇಲ್ಗಡೆದು ಸಿಪ್ಪೆನ ತೆಕ್ಕೊಳ್ಳುವ. ಮಾವಿನ ಏನಾದರೂ ಸ್ವಲ್ಪ ಹುಳಿ ಇತ್ತು ಅಂತಂದರೆ ನೀವು ಈ ರೀತಿ ಮಾಡಿಕೊಂಡು ಅನ್ನದ ಜೊತೆಗೆ ನಂಚ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದಕ್ಕೇನು ಗ್ಯಾಸ್ ಬೇಡ ನಿಮಗೆ. ಹಸಿಯಾಗಿ ಮಾಡ್ಕೊಳ್ಳೋದು. ಇಡ್ಲಿಕ್ಕಾಗಲ್ಲ, ಆವಾಗಲೇ ತಿಂದು ಮುಗಿಸ್ಬೇಕು. ಮಾಡಿ ಅರ್ಧ ಒಂದು ಗಂಟೆ ಒಳಗೆ ತಿಂದು ಮುಗಿಸ್ಬೇಕು. ಯಾಕಂದರೆ ಎಲ್ಲ ಹಸಿದೆ ಹಾಕಿರ್ತೀವಲ್ಲ, ಹಾಗಾಗಿ ನೋಡಿ, ಈ ರೀತಿ ಮೂರನ್ನು ಸಿಪ್ಪೆ ತೆಕ್ಕೊಳ್ಳೋಣ. ತುಂಬ ಸಿಂಪಲ್ ಆಗಿದೆ ಇದು ಮಾಡೋದು. ಅಲ್ಲಿ ಮಾವಿನ ಹಣ್ಣು ಸೀಸನಲ್ಲಿ ಇದನ್ನು ಪ್ರತಿಯೊಬ್ಬರ ಮನೆಯಲ್ಲೂ ಇದು ಒಂದು ಇದ್ದೇ ಇರುತ್ತೆ. ಎಲ್ಲರೂ ತುಂಬ ಇಷ್ಟಪಡ್ತಾರೆ ಇದನ್ನು. ಈ ಥರ ಮಾಡಲಿಕ್ಕೆ ನೋಡಿ, ಇದೇ ಥರ ಸ್ವಲ್ಪ ಚಿಕ್ಕ ಚಿಕ್ಕದನ್ನೇ ತಗೋಬೇಕು. ಮಾವಿನ ಹಣ್ಣು ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಹಾಕಲಿಕ್ಕೆ ಒಂದು ಹಸಿ ಮಸಾಲನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಸ್ಪೂನುಗಿಂತ ಸ್ವಲ್ಪ ಕಮ್ಮಿ ಉಪ್ಪು ಹಾಕ್ಕೊಂಡಿದ್ದೀನಿ. ಆಮೇಲೆ 3 ಮೆಣಸು ತೊಗೊಂಡಿದ್ದೀನಿ ಖಾರಕ್ಕೆ. ನೀವು ಜಾಸ್ತಿ ಖಾರ ಇಷ್ಟಪಡೋದಾದರೆ, ಇದು ಬರೀ ಕಲರಿಂದ ಹಾಕಿದ್ದೀನಿ ನಾನು. ಖಾರ ಇಷ್ಟಪಡೋದಾದರೆ ಖಾರದ್ದು ಒಂದು ಬೇಕಿದ್ರೆ ಹಾಕ್ಕೋಬೋದು. 1 ಸ್ಪೂನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಈಗ ಇದರಲ್ಲಿ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು.
ಇಷ್ಟು ಕಾಯಿ ತುರಿನ ಇದಕ್ಕೆ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಂಡು ಬರುವ ಮಿಕ್ಸಿನಲ್ಲಿ. ನೋಡಿ, ಮಿಕ್ಸಿ ಜಾರ್ನಲ್ಲಿ ಪೇಸ್ಟ್ ಮಾಡ್ಕೊಂಬಂದಾಯಿತು. ಇದನ್ನು ಇದಕ್ಕೆ ಬೆರೆಸಿದ್ರೆ ಆಯಿತು. ಸ್ವಲ್ಪ ನೀರು ಹಾಕ್ಕೊಳ್ಳಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ಎಲ್ಲ ಮಸಾಲಾನ ಇದಕ್ಕೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಮಾವಿನ ಹಣ್ಣು ಏನಾದ್ರು ಹುಳಿ ಇತ್ತು ಅಂತಾದರೆ ಅದನ್ನು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ. ತುಂಬ ಸಿಹಿಯಾಗಿತ್ತು ಮಾವಿನ ಹಣ್ಣು ಅಂದರೆ ಬೆಲ್ಲ ಏನು ಹಾಕಬೇಕಾಗಿಲ್ಲ. ಇದು ತುಂಬ ಸಿಹಿನೂ ಇಲ್ಲ, ತುಂಬ ಸಪ್ಪೇನೂ ಇಲ್ಲ. ಸ್ವಲ್ಪ ಬೆಲ್ಲ ಹಾಕ್ಕೊಳ್ತೀನಿ. ನೋಡಿ, 1 ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ತಾಯಿದ್ದೀನಿ. 2 ಸ್ಪೂನ್ ಹಾಕುವ. ಇದು ನಾನು ಬೆಲ್ಲ ಕಾಯಿಸಿ ಸೋಸಿ ಇಟ್ಕೊಂಡಿರೋದು, ಕಲ್ಲು ಗಿಲ್ಲು ಏನಾದ್ರು ಇದ್ದರೆ ಅಂತ ಸಾಂಬಾರಿಗೆಲ್ಲ ಹಾಕಲಿಕ್ಕೆ ಸುಲಭ ಆಗುತ್ತೆ. ಈಗ ಇದನ್ನು ಮಿಕ್ಸ್ ಮಾಡೋಣ. ಇದಕ್ಕೆ ಬೇಕಿದ್ದರೆ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಮಿಕ್ಸ್ ಮಾಡ್ಕೋಬೋದು. ಮಾವಿನ ಹಣ್ಣಿನ ಸೀಸನಲ್ಲಿ ಮಂಗಳೂರಿನವರ ಪ್ರತಿಯೊಬ್ಬರ ಮನೆಯಲ್ಲೂ ಇದು ಇದ್ದೇ ಇರುತ್ತೆ. ತುಂಬ ಇಷ್ಟಪಡ್ತಾರೆ ಆ ಕಡೆಯವರು. ಹೀಗೆ ಕಲಸಿ ಒಂದು 10ರಿಂದ 15 ನಿಮಿಷ ಬಿಡಬೇಕು. ಅದಂದರೆ ಉಪ್ಪು ಖಾರ ಎಲ್ಲ ಅದು ಎಳ್ಕೋಬೇಕು. ಆಮೇಲೆ ಊಟ ಮಾಡ್ಬೋದು ಹಾಕ್ಕೊಂಡು.